ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಇದು ಇವತ್ತಿನ ದಿನದ ಬ್ಲಾಗ್ ಆಗಿರುತ್ತೆ. ಇದು ಈ ಮಂತು ಫೆಬ್ರವರಿ 1ನೇ ತಾರೀಕು ಭರತ್ ಹುಣ್ಣಿಮೆ, ಗುರು ವಿಕಾಸ ಜಯಂತಿ ಹಾಗೂ ಮಾಘ ಮಾಸ ಶುಕ್ಲ ಪಕ್ಷ. ಇವತ್ತಿನ ದಿನ ಏನಕ್ಕೆ ವಿಶೇಷ ಅಂತಂದರೆ, ಇವತ್ತಿನ ದಿನದ್ದು 101 ಊರಿಂದು ರಥೋತ್ಸವ ಇರುತ್ತೆ. ಹಾಗಾಗಿ ಇವತ್ತಿಂದು ಭರತ್ ಹುಣ್ಣಿಮೆ ದಿನ ತುಂಬ ಶ್ರೇಷ್ಠ. ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲ ಆಗುತ್ತೆ ಅಂತ. ಈ ಥರ ಏನಾದ್ರು ನಾವು ಅಂದ್ಕೊಂಡಿದ್ದ ಕೆಲಸ ಆಗಬೇಕು ಅಂತಂದರೆ, ನಿಮ್ಮೂರಲ್ಲಿ ಅಕ್ಕಪಕ್ಕದ ಕಡೆ ಎಲ್ಲಾದರೂ ಪ್ರಸಿದ್ಧಿ ಆಗಿರೋಂಥ ಹೆಣ್ಣು ದೇವಸ್ಥಾನ ಏನಾರು ಇತ್ತಂದರೆ ಅಲ್ಲಿಗೆ ನೀವು ಹೋಗಿ ಬರ್ಬೋದು. ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು ಮನೆಯದೆಲ್ಲ ಪೂಜೆ ಮಾಡಿ ನಾನು ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ. ನಮ್ಮೂರಿನ ಕಡೆ ಎಲ್ಲ ಹುಲ್ಗಿಗೆ ನಾವು ತುಂಬ ನಡ್ಕೊಳೋದು. ನೋಡಿ, ಎಲ್ಲರೂ ಆಟೋದಲ್ಲಿ ನಾವು ಹುಲ್ಗಿಗೆ ಹೋದ್ವಿ. ಹೋಗಬೇಕಾದ್ರೆ ತುಂಬ ರಶ್ ಇತ್ತು. ಕೆಲವು ಜನ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು, ಕೆಲವು ಜನ ಇನ್ನೂ ದರ್ಶನಕ್ಕೆ ಹೋಗ್ತಾಯಿದ್ರು. ನಾವಲ್ಲಿ ಮುಟ್ಟಿದಾಗೆಲ್ಲ 6 o'clock ಆಗಿತ್ತು. 6 o'clock ಆ್ಯಕ್ಚುಲಿ ನಾವು ದರ್ಶನಕ್ಕೆ ಹೋದ್ವಿ. ನಾವು ಮುಟ್ಟಿದಾಗ 5 o'clock ಆಗಿತ್ತು. ಬಟ್ ದರ್ಶನಕ್ಕೆಲ್ಲ ನಾವು ಕ್ಯೂ ಹಚ್ಚಿದಾಗ ನಾವು 6 o'clock ಆಗಿತ್ತು. ತುಂಬ ಅಂದರೆ ತುಂಬ ಬೆಳಗ್ಗೆನೇ ಎಷ್ಟೊಂದು ರಶ್ ಇತ್ತು. ಕೆಲವು ಜನಕ್ಕೆಲ್ಲ ಆಗಲ್ಲ. ನಾವು ಹೋಗಿದ್ದ ಟೈಮ್ಗೆ ಅಲ್ಲಿ ರೈಲ್ವೆ ಟ್ರ್ಯಾಕ್ನು ಕ್ಲೋಸ್ ಆಗಿಬಿಟ್ಟಿತ್ತು. ಕೆಲವೊಂದು ವೆಹಿಕಲ್ಸ್ ಎಲ್ಲ ಬಿಡ್ತಾ ಇದ್ದಿದ್ದಿಲ್ಲ. ನಾವೇನು ಮಾಡಿಬಿಟ್ವಿ, ಇಳಿದ್ಬಿಟ್ಟು ಬೈ ವಾಕಿಬಲ್ ಟ್ರೈನ್ ಬರೋಕ್ಕಿಂತ ಮುಂಚೆನೇ ನಾವು ಪಾಸ್ ಆಗಿಬಿಟ್ವಿ. ಆಮೇಲೆ ನಾವು ದೇವಸ್ಥಾನದ ಒಳಗಡೆ ಎಲ್ಲ ವೆಹಿಕಲ್ಸ್ ಏನು ಅಲೋಡ್ ಇದ್ದಿದ್ದಿಲ್ಲ. ನಾವು ಬೈ ವಾಕಿಬಲ್ಲೇ ಹೋಗಬೇಕಾಗಿತ್ತು. ಆಮೇಲೆ ಬೇಗ ನಾವು ಕ್ಯೂವಲ್ಲೆಲ್ಲ ನಿಂತ್ಕೊಂಡು ದರ್ಶನಕ್ಕೆಲ್ಲ ಹೋದ್ವಿ. ನೇರ ದರ್ಶನ ಅಂತಂದರೆ 250 ಟಿಕೆಟಿಂದಿತ್ತು. ಆಮೇಲೆ 50 ರೂಪಾಯಿ ಟಿಕೆಟಿಂದಿತ್ತು. ನಾವು ಎಲ್ಲರೂ ಯಾವ ಥರ ನಾರ್ಮಲ್ ದರ್ಶನಕ್ಕೆ ಹೋಗ್ತಾರಲ್ಲ ಅದೇ ಥರ ದರ್ಶನಕ್ಕೆ ಹೋದ್ವಿ. ತುಂಬ ರಶ್ ಇತ್ತು. ಹಾಗೂ ಇದು ನಾವು ಸರ್ಕಸ್ ಮಾಡಿ ನಾವು ದೇವಸ್ಥಾನದ ಒಳಗಡೆನೇ ಹೋದ್ವಿ. ಹೋಗಿ ಅಲ್ಲಿ ನಾನು ದೇವ್ರ ವೀಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಬಟ್ ತುಂಬ ಚೆನ್ನಾಗಿ ಹುಲಿಗೆಮ್ಮ ದೇವಿದ್ದು ಅಲಂಕಾರ ಮಾಡಿದರು. ಆಮೇಲೆ ನಾವು ಹೊರಗೆ ಬಂದಾಗೆಲ್ಲ 7 o'clock ಆಗಿತ್ತು. ನಾವು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಗೊಂಬೆಗಳು ಅದು ಇದು ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ನನ್ನ ಹೊಸಪೇಟೆಗೆಲ್ಲ ಬರೋಷ್ಟ್ರಿಗೆ 8 ಗಂಟೆ ಆಗಿತ್ತು. ನನ್ನ ಫ್ರೆಂಡು ಅಲ್ಲಿಗೆ ಹುಬ್ಳಿಗೆ ಹೋದ್ಲು ಟ್ರೈನಲ್ಲಿ. ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ನಮಗೆ ಒಬ್ಬರು ಫೋನ್ ಮಾಡಿದರು, ಕಾಮಾಖ್ಯಲಿದ್ದ ಸ್ವಾಮಿಯರು ಬಂದಿದ್ದಾರೆ, ಆಶೀರ್ವಾದ ತಗೋಬೇಕು, ಆ್ಯಂಡ್ ಅಲ್ಲಿ ಸಾಮೂಹಿಕ ವಿವಾಹ ನಡೀತಾ ಇದೆ 3 ದಿನಲಿದ್ದ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರೋದ್ರಿಂದ ನಾವು ಕುಳೆಕೋಟೆ ಗುಡ್ಡಕ್ಕೆಲ್ಲ ಹೋದ್ವಿ. ಅಲ್ಲಿ ಸಾಧು ಸಂತರದ್ದು ಆಶೀರ್ವಾದ ಎಲ್ಲ ಪಡ್ಕೊಂಡು ನಮ್ಮ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಆಶೀರ್ವಾದ ಎಲ್ಲ ಪಡ್ಕೊಂಡು ಅಲ್ಲೆಲ್ಲ ನಾವು ಪ್ರಸಾದ ಎಲ್ಲ ತಗೊಂಡು ಈವ್ನಿಂಗು ಡಿ-ಮಾರ್ಟಿಗೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಬಂದ್ವಿ. ನಾವು ಹೋಗ್ಬೇಕಾದ್ರೆ ಎಷ್ಟು ಸುಸ್ತಾಗಿತ್ತಲ್ಲ, ಅಲ್ಲೆಲ್ಲ ದರ್ಶನ ಎಲ್ಲ ತಗೊಂಡು ಒಂದು ಸ್ವಲ್ಪ ನೇಚರೆಲ್ಲ ನಾವು ತುಂಬ ಚೆನ್ನಾಗೆಲ್ಲ ಕ್ಯಾಪ್ಚರ್ ಎಲ್ಲ ಮಾಡಾದ್ಮೇಲೆ ಹ್ಯಾಪಿ ಆಗಿದ್ದು. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.